ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಅಕ್ರಮ ಮದ್ಯ ಮಾರಾಟ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಅಕ್ರಮ ಚಟುವಟಿಕೆಗಳಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಮನೆಗಳ ಶಾಂತಿ ಕದಡುತ್ತಿದೆ. ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಂಡು ಈ ಅಕ್ರಮ ವ್ಯವಹಾರಗಳಿಗೆ ತಡೆ ಹಾಕಬೇಕಾಗಿದೆ ಎಂದು ಸಾಮಾಜಿಕ ನ್ಯಾಯ ಹಾಗೂ ಜನಪರ ಹೋರಾಟಗಾರರ ವೇದಿಕೆ ಒತ್ತಾಯಿಸುತ್ತಿದೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಹೋರಾಟಗಾರ ರವಿಚಂದ್ರ ಗುತ್ತೇದಾರ್ ನೇತೃತ್ವದಲ್ಲಿ ಆಕ್ರೋಶಭರಿತ ಪ್ರತಿಭಟನೆ ನಡೆಯಿತು. ಅವರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸದಿದ್ದರೆ, ಸುಳ್ಳು ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜೇವರ್ಗಿ ಬಂದ್ ಹೋರಾಟ ಅನಿವಾರ್ಯವಾಗುತ್ತದೆ ಎಂದರು. ತಾಲೂಕಿನ ಕೋಡಸಿರಸಗಿ, ಒಂದೇಮಾಲ್, ರೇವಣ್ಣೂರು, ಕೊಳಕೂರು, ಆಲೂರು, ಚಿಗರಳ್ಳಿ ಸೇರಿ ಹಲವೆಡೆ ಕಿರಾಣಿ ಅಂಗಡಿಗಳಲ್ಲಿ ಪಾನ್ ಶಾಪ್, ಹೋಟೆಲ್, ಮನೆಯದ್ದೇ ಮಾರಾಟ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಹೋರಾಟಗಾರರು ಹಾಗೂ ಮಹಿಳೆಯರ ಮೇಲೆ ದಾಖಲಾದ ಸುಳ್ಳು ಪ್ರಕರಣಗಳನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂಬುದು ಹೋರಾಟಗಾರರ ಒತ್ತಾಯವಾಗಿದೆ. ಎಲ್ಲ ಸಂಘಟನೆ ವತಿಯಿಂದ ಅಕ್ರಮ ಮದ್ಯ ಮಾರಾಟ ವಿರುದ್ಧಕ್ಕಾಗಿ ಜನಪರ ಹೋರಾಟಗಾರರ ಮೇಲೆ ಮತ್ತು ನಮ್ಮ ತಾಯಂದಿರ ಮೇಲೆ ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡಿದ್ರು. ಅದೇ ರೀತಿಯಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಅಬಕಾರಿ PSI ರೇವಣ್ಸಿದ್ದ ಹೂಗಾರ ಅವರನ್ನು ಅಮಾನತು ಮಾಡಬೇಕು ಮತ್ತು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ರದ್ದು ಮಾಡಬೇಕು ಮತ್ತು ಜವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯಬಾರ್ದು ಅಂತ ಹೇಳುತ್ತೆ. ಏನದ ಬೆಳಗ್ಗೆ 10:30 ಗಂಟೆಯಿಂದ ಸುಮಾರು 5 ಗಂಟೆ ತನಕ ಏನದ ನಾವು ಅರ್ಧದೃಷ್ಟಿ ಗಣಿ ಸತ್ಯಾಗ್ರಹ ಮಾಡ್ತೇವೆ. ಈಗಾಗಲೇ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಏನು ನಮ್ಮ DYSP ಸಾಹೇಬರು, ಅದೇ ರೀತಿಯಾಗಿ ಅಬಕಾರಿ ಇಲಾಖೆಯ ಉಪಾಯುಕ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಮಾನ್ಯ ದಂಡಾಧಿಕಾರಿಗಳ ಒಂದು ಆಶ್ವಾಸನದ ಮೇರೆಗೆ ಏನು ಸುಮಾರು 15 ದಿನದೊಳಗೆ ಏನು ವಜಾ ಮಾಡ್ತೀವಿ, ಪ್ರಕರಣ ರದ್ದು ಮಾಡ್ತೀವಿ ಅನ್ನೋದಕ್ಕಾಗಿ ನಮ್ಮೆಲ್ಲ ಹೋರಾಟಗಾರರ ಒಂದು ಒಪ್ಪಂದದ ಮೇರೆಗೆ ಹೋರಾಟವನ್ನು ಈಗಾಗಲೇ ಕೈಗೊಂಡಿದ್ದೀವಿ. ಮದ್ಯವನ್ನು ಮಾರಾಟ ಮಾಡ್ತಿದ್ರು. ಆ ಬಗ್ಗೆ ಆ ವಿಚಾರವಾಗಿ 2-3 ಬಾರಿ ಮಹಿಳೆಯರು ಮತ್ತು ಸಂಘಟನೆಯವರು ಸೇರಿ ರೈಟಿಂಗಲ್ಲಿ ಲಿಖಿತ ರೂಪದಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ರು. 2-3 ಬಾರಿ ಕೊಟ್ಟರು ಕೂಡ ಅವ್ರು ಯಾವುದೇ ಆ್ಯಕ್ಷನ್ ಮಾಡದೇ ಇರೋ ಕಾರಣಕ್ಕಾಗಿ ಹೋಗಿ ಹೋರಾಟ ಮಾಡಿದ್ರು. ಮತ್ತು ಅನ್ಯಾಯ ಆದಾಗ ಹೋರಾಟ ಮಾಡೋದು ಸಹಜ. ಹೋರಾಟ ಮಾಡಿದಾಗ ಏನು ಮಾಡಿದ್ರು ಅಂತಂದರೆ, ಆಯಿತು ಹೋಗಿ ನಾವು ಅಂತೇಳಿ ಅಬಕಾರಿ ಇಲಾಖೆಯನ್ನು ಚಾಟಿ ಹಾಕಿ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದ್ರೆ ಸುಮ್ಮನೆ ಆಗಿದ್ದಾರೆ. 2 ದಿನ ಬಿಟ್ಟು ಏನು ಹೂಗಾರ್ ಇದ್ದಾನಲ್ಲ, ಹೂಗಾರ್ 2 ದಿನ ಬಿಟ್ಟು 20 ರೇವಣ್ಸಿದ್ದಪ್ಪ ಹೂಗಾರ್ ಏನು ಮಾಡಿದಾನಂದರೆ 20 ಜನ ಮಹಿಳೆಯರು ಮತ್ತು ಆ ಸಂಘಟನೆಯವರು ಅವರೆಲ್ಲರ ಮೇಲೆ FIR ಅನ್ನು ಮಾಡಿಸಿದ್ದಾರೆ. ನೋಡ್ರಿ, ಈಗ ಹೋರಾಟಗಾರರು ನಮ್ಮಾಗ FIR ಮಾಡ್ತಾರೆ ಅಂದರೆ ಏನು ಬೇಜಾರಿಲ್ಲ. ಆ ಅಮಾಯಕ ಹೆಣ್ಮಕ್ಳು ದಿನಕ್ಕೆ ಪ್ರತಿದಿನ 200 ರೂಪಾಯಿ ಕೂಲಿಗಾಗಿ ಅವರು ಕೂಲಿ ಮಾಡ್ಕೊತ ಕೆಲಸ ಮಾಡ್ಕೊಂಡು ಅವ್ರ ಜೀವನವನ್ನು ಸಾಗಿಸ್ತಾರೆ. ಅಂಥವ್ರ ಮೇಲೆ FIR ಮಾಡಿದ್ರೆ ಯಾವ ಕಾನೂನು? ಅದಕ್ಕಾಗಿ ಇವತ್ತಿನ ದಿನ ನಾವು ಬೃಹತ್ ಪ್ರತಿಮೆಯಲ್ಲಿ ಜೇವರ್ಗಿಯ ಎಲ್ಲ ದಲಿತ ಪರ, ಎಲ್ಲ ಹಿಂದೂ ಪರ, ಎಲ್ಲ ಹೋರಾಟಗಳು, ಎಲ್ಲ ಹೋರಾಟ ಹೋರಾಟವನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆ ರೇವಣ್ಸಿದ್ದ ಹೂಗಾರನನ್ನು ಸಸ್ಪೆಂಡ್ ಮಾಡಬೇಕು. ಅದರ ಜೊತೆಗೆ ಈ ಇಡೀ ತಾಲೂಕಿನಲ್ಲಿ ಕೇವಲ 1 ವಾರ 15 ದಿನ ಅಲ್ಲ, ಇಡೀ ತಾಲೂಕಿನಲ್ಲಿ ಕಂಪಲ್ಸರಿ ಅಕ್ರಮವಾಗಿ ಮದ್ಯವನ್ನು ಮಾರಾಟವನ್ನು ನಿಲ್ಲಿಸಬೇಕು. ನಿಲ್ಲಿಸದೆ ಹೋದರೆ ಈ ಹೋರಾಟ ಇನ್ನೂ ಕಂಪ್ಲೀಟ್ ಜೇವರ್ಗಿ ಬಂದ್ ಮಾಡಿ ಹೋರಾಟ ಮಾಡುವ ಒಂದು ಪ್ಲ್ಯಾನನ್ನು ನಾವೆಲ್ಲ ಹೋರಾಟಗಾರ ಆಲ್ರೆಡಿ ಮಾಡಿದ್ವಿ. ನಮಗೆ ಯಾವ ಬೇಕಂತ ಸಿಕ್ಕಂಗೆ ಬೈದಾನ್ರಿ. ನಮ್ಮ ಮನೆ ಪರಿಸ್ಥಿತಿ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದೆವು. ಅವ ನ್ಯಾಯ ಕೊಡಲ್ಲ, ನಾವು ದಾರು ಬಂದ್ ಮಾಡಂಗಿಲ್ಲ, ಅಲ್ಲೇ ಹೋಗಿ ಅಂತಾನ. ಅಂದ ಮೂಲಕ ನಾವು ಊರಿಗೆ ಬಂದು ಮದುವೆ ಮಾಡ್ತಿದ್ದೆ ಅಂದ್ರೆ ನಮಗೆ ಯಾವ ಬೇಕಂತ ಬೈದಾನ್ರಿ. ನಮ್ಗೆ ನ್ಯಾಯ ಬೇಕು, ದಾರು ಬಂದ್ ಮಾಡ್ಬೇಕು. ಈ ಊರಾಗ ಹೋಗೋಣನೆ ದಾರು ಹ್ಯಾಂಗೆ ಬಂದ್ ಮಾಡಿದ್ರೆ ಅವ್ರು ನಮ್ಗೆ ಎಲ್ಲ ಹಿಡ್ದಾರ. ಅಲ್ಲಿ ನಾಳೆ ನಾವು ಹೆಣ್ಮಕ್ಳು ಇದ್ದೇವು, ನಾಳೆ ನಮ್ಗೆ ಬರ್ಬೇಕು. ಇವ್ರು ಹೆಂಗೆ ದಾರು ಬಂದ್ ನಾಳೆ ಒಂದು ಸೇರ್ಕೊಂಡು ಒಂದ್ರ ಮೇಲೆ ಹತ್ತಿರ್ತಾರೆ. ನಾಳೆ ನಾವು ಹೆಣ್ಮಕ್ಳು ಅಂತ ಕೆಲಸ, ನಾಳೆ ನಮ್ಗೆ ಅದು ಅಚ್ಚನ್ ನೋಡಿ ಅವ್ನ ಸುತ್ತ ಮೇಗೆ ಬರ್ತದೆ. ಆಗಿಲ್ಲ ನಾನೇನು ಕೇಳಿದ್ದೇವೆ, ನಾವು ನ್ಯಾಯ ಕೇಳಕ್ ಬಂದಿದ್ದೆವು. ಅವ ಕೂಟದಲ್ಲಿ ಹೋಗಿ ಏನು ಅವ ಲೆಂಚ ತಿಂದು ಅವ್ರ ಮ್ಯಾಗ ರೇವಣ್ಸಿದ್ರ ಮ್ಯಾಗ, ಸುಮಂಗ್ಲನ ಮ್ಯಾಗ, ಭಗತ್ರ ಮ್ಯಾಗ ಕೇಸ್ ಮಾಡಕ್ಕೆ ಏನಿಲ್ಲ. ಲೆಂಚ ತಿಂದಿದ್ದಿಲ್ಲ, ನಮಗೆ ನ್ಯಾಯ ಬೇಕು. ದಾರು ಬಂದ್ ಮಾಡ್ಬೇಕು. ಪಟ್ಟ ಎಲ್ಲ ಹಳ್ಳಿಗಳನ್ನ ದಾರು ಬಂದ್ ಮಾಡ್ಬೇಕು. ಜೀವನ ಹೋಗ್ಲಕ್ಕ ನಾವಿಲ್ಲ ಅಂದ್ರೆ ಒಟ್ಟು ನಾವು ಮನ್ಯಾಗ ಒಂದು ಜೋಳ ಸಾಲಲ್ಲ, ಗೋಧಿ ಸಾಲಲ್ಲ, ಅಕ್ಕಿ ಸಾಲಲ್ಲ, ಹೆಂಡ್ರಕೊಳ್ಳೊಂದು ತಾಡಿ ಸಾಲಲ್ಲ. ಒಂದು ಕೊಡೋದು 9 ಹಚ್ಚೋದು. ನಾವೇನು ವಯಸ್ಸಲ್ಲ ಹೇಳ್ರಿ. ಗೌರ್ಮೆಂಟ್ ಕಾದ ದಾರು ಲಾಭದ, ದವಾಖಾನಿಗೆ ಜಗ್ಗಿ ಲಾಭದ. ನಾವು ನೀವು ತೊಯ್ಕೊಂಡ್ರೆ ಏನು ನಡ್ಬಾರ್ಕ? ನಾವು ದಿನ 400 ರೂಪಾಯಿ ನಾವು ಮಾಡಿ ಅಡಿಗೆ ಮಾಡಿ ನೀರು ಹಾಕ್ತಾರೆ.
ಅಕ್ಕಿದು ಒಯ್ದು ಮಾಡ್ತಾರ, ಒಳ್ಳೆ ಬಂಗಾರ ಒಯ್ದು ತಿಳ್ತಾರ, 5,000 ರೂಪಾಯಿ 10,000 ರೂಪಾಯಿ ತಗೋತಾರ. ನಾವ್ ಏನ್ ಮಾಡಮ್ಮ? ನಮ್ಮ ಜೀವನ ನೆಮ್ಮದಿ. ಈ ಸಂದರ್ಭದಲ್ಲಿ ಬಸವರಾಜ್ ಪಡಕೋಟಿ, ಚಂದ್ರಶೇಖರ್ ಹರನಾಳ್, ಭೀಮರಾಯ್ ನಗನೂರ್, ಶ್ರವಣ್ ಕುಮಾರ್ ನಾಯಕ್, ಬಸವರಾಜ್ ಬಾಗೇವಾಡಿ, ಸತೀಶ್ ಜಾಗೀರ್ದಾರ್, ಪರಮೇಶ್ವರ್ ಬಿರಾಳ್, ಭೀಮಶಂಕರ್ ಬಿಲ್ಲಾಡ್, ಚಂದ್ರಶೇಖರ್ ಮಲ್ಲಾಬಾದ್, ಗಿರೀಶ್ ತುಂಬಗಿ, ದೇವೇಂದ್ರ ಚಿಗರಳ್ಳಿ, ಸಿದ್ರಾಮ್ ಕಟ್ಟಿ, ರವಿ ಕುಳಗೇರಿ, ಬಸವರಾಜ್ ಇಂಗಳಗಿ, ಮಲ್ಲನಗೌಡ ನಂದಿಹಳ್ಳಿ, ಮಾಂತೇಶ್ ಆದಿಮನಿ, ಮಹಂತಗೌಡ ನಂದಿಹಳ್ಳಿ, ಸಿದ್ದು ಕೆರೂರ್, ಶ್ರೀಹರಿ ಕರ್ಕಳ್ಳಿ, ಸೈಬ್ಗೌಡ ಯಡ್ರಾಮಿ, ಶರಣಗೌಡ ಹಾಲಗೌಡ್ಲ, ವಿಶ್ವರಾಧ್ಯ ಗಂವ್ಹಾರ್, ಪಾಪಣ್ಣ ಕಟ್ಟಿ, ಇಬ್ರಾಹಿಂ ಪಟೇಲ್, ಮಲ್ಲಿಕಾರ್ಜುನ್ ಬಿರಾದರ್, ಪರಮಾನಂದ್ ಯಲಗೋಡ್, ದೇವಕ್ಕಿ ಯಳವಾರ್, ಭಾಗೇಶ್ ಸರ್ನಾಳ್, ಭೀಮು ಖಾದ್ಯಾಪುರ್, ಪ್ರಕಾಶ್ ಮಾರಡ್ಗಿ ಸೇರಿದಂತೆ ಅನೇಕ ಹೋರಾಟಗಾರರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.